ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಇದು ಧಾಬಾ ಲೈನಲ್ಲಿ ವರ್ಕ್ನಲ್ಲಿ ನಾವು ಫೋನ್ ಹಚ್ಚಿ ಕೇಳ್ತೀವಿ, ಕೆಲಸ ಅದೇನ್ರಿ ನಿಂಬೆಲ್ಲ, ಪೋಸ್ಟ್ ಖಾಲಿ ಅದೇನ್ರಿ, ರೊಟ್ಟಿ ಹೊಡೆದೇನ್ರಿ, ಆಲ್ರೌಂಡ್ ಅದೇನ್ರಿ ಅಂತ ಎಲ್ಲ ಕೇಳ್ತೀವಿ. ಹಾಂ ಅಪ್ಪ ಅದ, ಇದು ರೊಟ್ಟಿ ಹೊಡಿಬೇಕು, ಕಟಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಆಯ್ತು ರೀ, ನಾವು ಪೇಮೆಂಟ್ ಎಲ್ಲ ಮುಗಿಸ್ಕೊಂಡ್ರು ನಮ್ಮ ಹೆಂಡ್ರು ಮಕ್ಕಳು ಮನೆಯಲ್ಲಿ ಬಿಟ್ಟುಕೊಂಡು ನಾವು 3.5 ತಾಸು 4 ತಾಸು ಜರ್ನಿ ಮಾಡಿಕೊಂಡು ಆ ಧಾಬಾದಲ್ಲಿ ಹೋಗಿ ನಾವು ವರ್ಕ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಪಗಾರ ಮಾತಾಡಿ ಕೆಲಸ ಮಾಡ್ತೀವಿ. ಡೈಲಿ ಪಗಾರ ಅಂತ ಹೇಳ್ತೀವಿ. ಡೈಲಿ ಪಗಾರ ಎದಕ್ಕಂತ ಹೇಳ್ತೀವಿ ಅಂದ್ರೆ, ನಮಗೆ ಡೈಲಿ ಪಗಾರ ನೀವೇನು ಕೊಡೋದು ಜರುತ್ತಿಲ್ಲ. ನಮ್ಮ ಮನೆಯಾಗ ಫೋನ್ಪೇ ಮಾಡಿ ಹಾಕಿಬಿಡ್ರಿ. ಯಾಕೆ ದಿನ ಗಂಟು ಪಗಾರ ಹಾಕ್ಲತ್ತನಂತ ಅವರು ಖುಷಿಯಾಗಿರ್ತಾರಲ್ಲ. ವಾರ ಆಗಲಿ 15 ದಿನ ಆಗಲಿ ಅವ್ರು ಕೇಳಬೇಕು ಫೋನ್ ಹಚ್ಚಿ, ನೀ ಹೋಗಿ 15 ದಿನ ಆಯ್ತಪ್ಪ, ಏನು ಮಾಡಿದಿ, ಪಗಾರ ಇಲ್ಲ ಅದ, ಇನ್ನೂ ಒಂದು ರೂಪಾಯಿನೂ ಹಾಕಿಲ್ಲ, ಏನು ಮಾಡತ್ತಿದ್ದಿ, ಕುಡ್ದು ಐಶ್ ಮಾಡತ್ತಿದ್ದೇನು, ಹಿಂದೆ ಹೆಂಡ್ರು ಮಕ್ಕಳು ಹರ ಅಂತ ಗೊತ್ತದ ಏನಿಲ್ಲ, ನಿನಗೆ ತಿಳಿಯಲೇನು? ಇಲ್ಲೇ ಬಿಟ್ಟು ಹೋಗಿದ್ದಿ, ನೀ ಐಶ್ ಆರಾಮ್ದಾಗ ಮಜಾ ಮಾಡ್ಕೋತ ಆರಾಮ್ ಉಣ್ತಿ ಅಂತ ಹೇಳ್ತಾರೆ ಹೆಣ್ಮಕ್ಳು ನಮ್ಮ ಮನ್ಯಾಗ. ಯಾರೇ ಅಲ್ಲಿ ಯಾರ ಮನೆಗಾದರೂ ಹೇಳ್ತಾರೆ. ಅಡುಗೆ ಬಟ್ ಮಾಡೋ ಕೆಲಸ ಎಷ್ಟು ತೊಂದರೆ ಇರ್ತದೆ, ಎಷ್ಟು ಪ್ರೆಷರ್ ಇರ್ತದೆ, ಎಷ್ಟು ತ್ರಾಸ ಇರ್ತದೆ. ಮುಂಜಾನೆ ಒಬ್ಬನೇ ಅಡುಗೆ ಬಟ್ ಇದ್ದನಂದ್ರೆ ಮುಂಜಾನೆ ಕಟಿಂಗ್ ಮಾಡಬೇಕು, ತಂದೂರಿ ಬಟ್ಟೆ ಹಾಕಬೇಕು, ಹಿಟ್ಟು ಕಲಿಸ್ಬೇಕು, ರೈಸ್ ಮಾಡಬೇಕು, ಬ್ಯಾಳೆ ಮಾಡಬೇಕು, ಚಿಕನ್ ಕುದಿಸ್ಬೇಕು, ತತ್ತಿ ಕುದಿಸ್ಬೇಕು, ಕಟಿಂಗ್ ಎಲ್ಲ ಮಾಡ್ಕೋಬೇಕು. ಗ್ಯಾಸ್ ಖಾಲಿ ಆಗಿದ್ದಲ್ಲ ಗ್ಯಾಸ್ ಹೇಳಬೇಕು, ಕಿರಾಣಿ ದುಕಾನ್ ಹೇಳಬೇಕು, ತರಕಾರಿ ಹೇಳಬೇಕು, ಎಣ್ಣೆ ಹೇಳಬೇಕು, ರೈಸ್ ಮಾಡ್ಕೋಬೇಕು. ಆಮೇಲೆ ಇದೆಲ್ಲ ಆದ್ಮೇಲೆ ಆಮೇಲೆ ಆರ್ಡ್ರ್ ಬಂದಾಗ ಸ್ನ್ಯಾಕ್ಸ್ನು ಮಾಡಬೇಕು, ಭಾಜಿನೂ ಹೊಡಿಬೇಕು, ರೊಟ್ಟಿನೂ ಹೊಡಿಬೇಕು. ಕಟಿಂಗ್ ಕಮ್ಮಿದ್ರೆ ಕಟಿಂಗ್ ಹೊಡಿಬೇಕು, ಚಿಕನ್ ಕಮ್ಮಿದ್ರೆ ಚಿಕನ್ ಮಾಡ್ಕೋಬೇಕು, ತತ್ತಿ ಕಮ್ಮಿದ್ರೆ ತತ್ತಿ ಕುದಿಸ್ಬೇಕು, ರೈಸ್ ಕಮ್ಮಿದ್ರೆ ರೈಸ್ ಹಾಗೆ ಪಾಟ್ನೆ ಇಮಿಡಿಯೇಟ್ಲಿ ಹಾಗೆ ಗ್ಯಾಸ್ ಮೇಲೆ ಇಡಬೇಕು. ನಮ್ಮ ತಲೆ ಮೇಲೆ ಎಷ್ಟು ಪ್ರೆಷರ್ ಅದ. ಬರೀ ಯಾರಾದರೂ ಕೇಳಿದ್ರೆ ಅಬ್ಬಬ್ಬ ಅವ್ನು ಭಾರಿ ಅದ ಧಾಬಾದಾಗ ಆಟ ಪಗಾರದ ಇಟ್ಟು ಪಗಾರದ ಅಂತ ಹೇಳ್ತೀರಿ. ನೀ ಎಷ್ಟು ಹೈರಾಣ ಆಲತ್ತಿ ಅಂತ ಒಬ್ಬರೇ ಕೇಳ್ತೀರಿ. ಮನೆಯವರೇ ಕೇಳಲ್ಲ, ಮಂದಿಯವರೇ ಏನು ಕೇಳ್ತಾರೆ? ಮಾಲಕನೇ ಕೇಳಲ್ಲ, ಏನು ಮಂದಿಯವರೇ ಕೇಳ್ತಾರ? ಕಣ್ಣಾರೆ ನೋಡಿದವ್ರು ಅವ್ರು ಅಂತಾರೆ, ಇವತ್ತು ಭಾಳ ಹೈರಾಣ ಆಗಿದ್ದಿ, ಬಾರೋ ಮಾರ್ಯ ಬಾ ಕುಂದ್ರಮ್ಮ ಮಾತಾಡಮ್ಮ ಬಾ ಅಂತ ಹಿಂಗಂತಾರೆ. ಇನ್ನು ನೋಡ್ಲಾರ್ದವ್ರು ಮೂರ್ಖತನ ಇರ್ತಾರೆ, ಅವರು ಮೂರ್ಖರು. ಅದಕ್ಕೆ ನೀವು ಎಲ್ಲೇ ಸ್ಟೆಪ್ ಇಡಬೇಕಾದ್ರೂ ಕರೆಕ್ಟಾಗಿ ಇಡ್ರಿ. ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.